ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಪ್ಯಾಲೆಸ್ತೈನ್ ಕದನ ಶುರುವಾಗಿ ಸುಮಾರು 1 ವರ್ಷವಾಗುತ್ತಾ ಬಂದಿದೆ. ಕದನ ವಿರಾಮದ ಚರ್ಚೆಗಳ ನಡುವೆಯೂ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ನಡುವೆಯೇ ಹಮಾಸ್ ನಾಯಕ ಯಹ್ಯಾ ಸಿನ್ವರ್ ನೀಡಿರುವ ಹೇಳಿಕೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ. ಇಸ್ರೇಲ್ ವಿರುದ್ಧ ನಾವು ಸುದೀರ್ಘ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಎಂದಿರುವುದು ಮಧ್ಯಪ್ರಾಚ್ಯದ ಗಲಾಟೆ ಸದ್ಯಕ್ಕೆ ನಿಲ್ಲಲ್ಲ ಎಂಬ ಮುನ್ಸೂಚನೆ ಸ್ಪಷ್ಟವಾಗಿ ಸಿಕ್ಕಿದೆ. ಅದಲ್ಲದೆ ಯಮನ್ನ ಹೌತೀಸ್ಗೆ ಯಹ್ಯಾ ಸಿನ್ವರ್ ಅಭಿನಂದನೆ ತಿಳಿಸಿರುವುದು ಕೂಡ ಕುತೂಹಲ ಕೆರಳಿಸಿದೆ. ಇಸ್ರೇಲ್ ವರ್ಸಸ್ ಹಮಾಸ್ ಯುದ್ಧಕ್ಕೆ ರೋಚಕ ಟ್ವಿಸ್ಟ್. ಸುದೀರ್ಘ ಹೋರಾಟಕ್ಕೆ ನಾವು ಸಿದ್ಧ ಎಂದ ಸಿನ್ವರ್. ಸದ್ಯಕ್ಕೆ ಯುದ್ಧ ನಿಲ್ಲಲ್ಲ, ಮಧ್ಯಪ್ರಾಚ್ಯ ಮತ್ತೆ ಧಗಧಗ. ಹೌದು, ಯಮನ್ನಲ್ಲಿರುವ ಇರಾನ್ ಬೆಂಬಲಿತ ಹೌತೀಸ್ ಬಂಡುಕೋರರಿಗೆ ನೀಡಿದ ಸಂದೇಶದಲ್ಲಿ ಇಸ್ರೇಲ್ಗೆ ಬಿಗ್ ವಾರ್ನಿಂಗ್ ಅನ್ನ ಯಹ್ಯಾ ಸಿನ್ವರ್ ನೀಡಿದ್ದಾರೆ. ಶತ್ರುವಿನ ರಾಜಕೀಯ ಇಚ್ಛಾಶಕ್ತಿಯನ್ನ ಮುರಿಯುವ ಸುದೀರ್ಘ ಯುದ್ಧವನ್ನ ಎದುರಿಸಲು ನಾವು ಸಂಪೂರ್ಣ ಸಿದ್ಧವಾಗಿದ್ದೇವೆ. ಗಾಜಾದಲ್ಲಿನ ಉಗ್ರಗಾಮಿಗಳು ಮತ್ತು ಇರಾಕ್, ಲೆಬನಾನ್ ಹಾಗೂ ಯಮನ್ನಲ್ಲಿರುವ ಇರಾನ್ನ ಬೆಂಬಲಿತ ಗುಂಪುಗಳು ಇಸ್ರೇಲ್ ಅನ್ನ ಸೋಲಿಸುತ್ತಿವೆ ಅಂತ ಯಹ್ಯಾ ಸಿನ್ವರ್ ಪ್ರತಿಪಾದಿಸಿರುವುದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹುಗೆ ಎಚ್ಚರಿಕೆ ಗಂಟೆಯಾಗಿದೆ. ಯೆಮೆನ್ ರಾಜಧಾನಿ ಸನಾ ಮತ್ತು ಕೆಂಪು ಸಮುದ್ರದ ಕರಾವಳಿಯನ್ನ ನಿಯಂತ್ರಿಸುವ ಹೌತೀಸ್ ಭಾನುವಾರವಷ್ಟೇ ಮಧ್ಯ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಿತ್ತು. ಇದರ ಬೆನ್ನಲ್ಲೇ ಯಹ್ಯಾ ಸಿನ್ವರ್ನ ಈ ಎಚ್ಚರಿಕೆ ಬಂದಿದೆ. ಹೌತೀಸ್ ನಾಯಕ ಅಬ್ದುಲ್ ಮಲಿಕ್ ಅಲ್ ಹೌತಿಗೆ ಸಂದೇಶ ಕಳಿಸಿರುವ ಯಹ್ಯಾ ಸಿನ್ವರ್, ಇಸ್ರೇಲಿನ ಎಲ್ಲಾ ಅಡೆತಡೆಗಳನ್ನು ದಾಟಿ ನಿಮ್ಮ ಕ್ಷಿಪಣಿಯನ್ನ ಶತ್ರು ದೇಶದ ಮಧ್ಯಭಾಗಕ್ಕೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ನಾನು ನಿಮ್ಮನ್ನ ಅಭಿನಂದಿಸುತ್ತೇನೆ ಅಂತ ಹೇಳಿದ್ದಾನೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಅನ್ನ ಭೇದಿಸಿದ ಹೌತೀಸ್ ಸರ್ಕಾರಕ್ಕೆ ಮಾನ್ಯತೆ ನೀಡುತ್ತಿದೆಯಾ ಅಮೆರಿಕ? ಇಸ್ರೇಲಿನ ವಾಯು ರಕ್ಷಣೆಯನ್ನ ಭೇದಿಸಿದ್ದೇವೆ ಅಂತ ಹೌತೀಸ್ ಹೇಳಿದೆ. ನಿಮ್ಮೊಂದಿಗೆ ನಮ್ಮ ಸಂಯೋಜಿತ ಪ್ರಯತ್ನಗಳು ಕೂಡ ಇರುತ್ತವೆ. ಲೆಬನಾನ್ ಮತ್ತು ಇರಾಕ್ನಲ್ಲಿನ ಇರಾನ್ ಬೆಂಬಲಿತ ಗುಂಪುಗಳ ಜೊತೆಗೂಡಿ ಶತ್ರುವಿಗೆ ಸೋಲುಣಿಸೋಣ ಅಂತ ಯಹ್ಯಾ ಸಿನ್ವರ್ ಹೇಳಿದ್ದಾರೆ. ಯೆಮೆನ್ನಲ್ಲಿರುವ ಹೌತೀಸ್ ಬಂಡುಕೋರರು ಇರಾನ್ನ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಭಾಗವಾಗಿ ಹೋರಾಡ್ತಿದ್ದಾರೆ. ಇದರಲ್ಲಿ ಹಮಾಸ್, ಲೆಬನಾನ್, ಹೆಜ್ಬುಲ್ಲಾ ಹಾಗೂ ಇರಾಕ್ನ ಹಲವಾರು ಶಿಯಾ ಮುಸ್ಲಿಂ ಗುಂಪುಗಳು ಕೂಡ ಇದ್ದು ಇಸ್ರೇಲ್ ವಿರುದ್ಧ ಸಂಘರ್ಷಕ್ಕೆ ಇಳಿದಿವೆ. ಇವು ಎಲ್ಲ ಕಡೆಗಿಂತಲೂ ಇಸ್ರೇಲ್ ಅನ್ನ ಸುತ್ತುವರೆದಿದ್ದು ಒಂದಲ್ಲ ಒಂದು ಕಡೆಯಿಂದ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿವೆ. ಇನ್ನು ಹೌತೀಸ್ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲಿಯೇ ಅಮೆರಿಕ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಎನ್ನಲಾಗಿದೆ. ಕೆಂಪು ಸಮುದ್ರದಲ್ಲಿ ಕಡಲ ಹಡಗು ಸಾಗಣೆಯ ಮೇಲೆ ದಾಳಿ ನಿಲ್ಲಿಸಿದರೆ ಸನಾದರಲ್ಲಿರುವ ತನ್ನ ಸರ್ಕಾರಕ್ಕೆ ಮಾನ್ಯತೆ ನೀಡುತ್ತೇವೆ ಅಂತ ಅಮೆರಿಕದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಹೌತೀಸ್ ನಾಯಕರು ಹೇಳಿಕೊಂಡಿದ್ದಾರೆ. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮಾತ್ರ ಹೌತೀಸ್ ತನ್ನ ದಾಳಿಗೆ ಭಾರಿ ಬೆಲೆಯನ್ನ ತೆರಲಿದೆ ಅಂತ ಪ್ರತೀಕಾರದ ಮಾತುಗಳನ್ನು ಆಡಿರುವುದು ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಲಿದೆ. ಒಟ್ಟಿನಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಸದ್ಯಕ್ಕೆ ನಿಲ್ಲಲ್ಲ ಎಂಬುದು ಸ್ಪಷ್ಟವಾಗಿದೆ. ಕದನ ವಿರಾಮದ ಚರ್ಚೆಗಳು ನಡೆಯುತ್ತಿವೆಯಾದರೂ ಆ ಚರ್ಚೆಗಳು ಯಶಸ್ವಿಯಾಗುವ ಸಾಧ್ಯತೆ ಬಹಳಷ್ಟು ಕಡಿಮೆ. ಯಶಸ್ವಿಯಾದರೂ ಕೂಡ ಎಷ್ಟು ದಿನ ಯುದ್ಧ ನಿಂತಿರುತ್ತೆ ಎಂಬುದು ಮಾತ್ರ ಯಾರಿಗೂ ಗೊತ್ತಿಲ್ಲ.